ಪಾರು, ಮನೆ ತುಂಬಾ ಹಬ್ಬದ ವಾತಾವರಣ ಐತೆ. ಆದ್ರೆ ಇದ್ರ ಮಧ್ಯೆ ನಂದೊಂದು ಮಾತು. ಹೇಳಿ ಅತ್ತೆ. ಅದು ಈ ಸಂಭ್ರಮದಾಗೆ ನನ್ನ ಮಗನೂ ಒಬ್ಬನಾಗಿರ್ಬೇಕು, ಅವನು ನಗಬೇಕು, ಖುಷಿ ಪಡಬೇಕು ಅಂತ ಆಸೆ. ತಂಗಿರ್ನೆಲ್ಲ ನೋಡಿದ್ರೆ ಅವನು ಖುಷಿ ಪಡ್ತಾನೆ. ಆದ್ರೆ ಅವನ ಖುಷಿ ಸಂತೋಷ ಇನ್ನೂ ಹೆಚ್ಚಾಗಬೇಕು ಕಣವ. ಓಕೆ ಅತ್ತೆ, ಆಯಿತು. ಹೇಳಿ ಆಗಿದ್ರೆ ಮಾವನಿಗೆ ತುಂಬ ವರ್ಷದಿಂದ ಏನಾದರೂ ಬಂದಿರೋ ಕನಸು ಆಸೆ ಇದೆಯಾ? ಅವನಿಗೆ ಸರ್ಪ್ರೈಸ್ ಮಾಡಿ ಅವನ ಖುಷಿನ ಡಬಲ್ ಮಾಡೋಣ. ಪಾರು, ನನ್ನ ಮಗನ ಬಾಲ್ಯ ನರ್ಕದಾಗೆ ಕಳೆದ ಅನಿಸ್ತೈತೆ. ನಾನು ಈ ಮನೆ ಬಿಟ್ಟು ಹೋದಾಗ ಅವನಿನ್ನೂ ಚಿಕ್ಕ ಹುಡುಗ, ಜೊತೆಗೆ ಬೆನ್ನಿಗೆ ಬಿದ್ದ ತಂಗಿರು. ಅಪ್ಪ ಕುಡುಕ ಆ ಚಿಕ್ಕ ವಯಸ್ಸಲ್ಲಿ ಆ ಪುಟ್ಟ ಕೈಗಳನ್ನ ಇಟ್ಕೊಂಡು ದುಡ್ದು ದುಡ್ದು ಇವತ್ತು ಈ ಮಟ್ಟಿಗೆ ಅವನೇ ಈ ಸಂಸಾರ ಎತ್ತಿಡಿಯೋಕೆ ತನ್ನ ಆಸೆ ಆಕಾಂಕ್ಷೆ ಎಲ್ಲ ತ್ಯಾಗ ಮಾಡೋ. ಪಾರು, ನನಗೆ ನೆನಪಿದ್ದಂಗೆ ಅವನು ಚಿಕ್ಕವನಿದ್ದಾಗ ಅದೇನೋ ಬ್ಯಾಟು ಬಾಲು, ಕ್ರಿಕೆಟು ಅಂತಾರಲ್ಲ, ಅದು ಅಂದ್ರೆ ಅವನಿಗೆ ಪಂಚಪ್ರಾಣ. ಹೊತ್ತು ಗೊತ್ತು ಏನು ನೋಡ್ತಿರ್ಲಿಲ್ಲ, ಓಡೋನು. ಊಟಕ್ಕೆ ಬಂದ್ರೆ ಒಂದು ತುತ್ತು ತಿಂತಿದ್ದಿಲ್ಲ, ಹಂಗೆ ಓಡೋನು. ನಾನು ಊಟದ ತಟ್ಟೆ ಹಿಡ್ಕೊಂಡು ಮೈದಾನ ತನಕ ಓಡ್ತಿದ್ದೆ, ಒಂದು ತುತ್ತು ಅಲ್ಲೇ ತಿನ್ಸುವೆ. ಆ ಆಟ ಅಂದ್ರೆ ಅವನಿಗೆ ಖುಷಿ ಸಂತೋಷ ಎಲ್ಲ ಸಿಗೋದು. ಮನೆ ಜವಾಬ್ದಾರಿ ಬಿದ್ಮೇಕೆ ಮತ್ತೆ ಆ ಆಟದ ಕಡೆ ಅವನು ಗಮನ ಹರಿಸಲೇ ಇಲ್ಲ ಅಂತ ಕಾಣುತ್ತೆ. ಪಾರು, ನೀನು ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ಆ ಕ್ರಿಕೆಟನ್ನ ಆಟ ನೀನು ಆಡಿಸ್ತೀಯೋ ನೋಡಿಸ್ತೀಯೋ, ನನ್ನ ಮಗನಿಗೆ ಒಟ್ಟಿನಲ್ಲಿ ಅದರಿಂದ ಖುಷಿ ಬರಬೇಕು. ಹಂಗೇನಾರು ಮಾಡವ? ಖಂಡಿತ ಅತ್ತೆ, ಮಾಡೇ ಮಾಡ್ತೀನಿ. ನೋಡಿ ಅತ್ತೆ, ನೀವು ನನಗೆ ಹೇಳಾಯ್ತಲ್ಲ, ನೋಡ್ತೀರಿ ನನ್ನ ಗಂಡನ ಆಸೆನ ಖುಷಿನ ಹೆಂಗ್ ಡಬಲ್ ಮಾಡ್ತೀನಿ ಅಂತ. ಪಾರು, ಅತ್ತೆ ಅಣ್ಣ ಕರಿತಿದ್ದಾನೆ, ಹೋಗಿ ಬರ್ತೀನಿ. ನೀವೇನು ಯೋಚನೆ ಮಾಡಿಬಿಡಿ ಅತ್ತೆ, ಮಾವನ ಖುಷಿನ ಡಬಲ್ ಮಾಡ್ತೀನಿ. ಜೊತೆಗೆ ಎಲ್ಲರೂ ಖುಷಿ ತ್ರಿಬಲ್ ಆಗುತ್ತೆ. ಅದೇ ಬೈ 1 get 1 ಫ್ರೀ ಅಂತ ಹೇಳಲ್ಲ, ಹಾಗೆ. ಆಯ್ತವ, ಅಷ್ಟು ಮಾಡು.